ನಮಸ್ಕಾರ ಎಲ್ಲರಿಗೂ. ನಮ್ಮ ತೋಟಕ್ಕೆ ಇವತ್ತು ಗೊಬ್ಬರ ಹಾಕಬೇಕು ಅಂತ ಹೊರಟಿದ್ದೀವಿ. ಗೊಬ್ಬರ ಕೊರತೆಯಿಂದ ಏನೆಲ್ಲ ಆಗಿದೆ, ನಮಗೆ ಜಾಸ್ತಿ ಇಳುವರಿ ಬಂದಿಲ್ಲ, ಹಿಂಗಾರೆಲ್ಲ ಒಣಗ್ತಿದ್ದಾವೆ. ನಾವು ಅದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು, ತೋಟನ ಸಪ್ಲಿಮೆಂಟ್ಸ್ ಎಲ್ಲ ಕೊಡಬೇಕು ಅಂದು ಇಲ್ಲಿ 10-26 ತೊಗೊಂಡ್ವಿ ಒಂದು ಚೀಲನ, ಅಂದರೆ 50 kgದು. ಆಮೇಲೆ ಇಲ್ಲಿ PDM ಅಂತಂದು ಪೊಟ್ಯಾಷಿಯಮ್ ಅಂದರೆ ಇದು ಆರ್ಗ್ಯಾನಿಕ್ ಎಲ್ಲ ನಾವು ಹಾಕ್ತಾ ಇರೋದು ಆರ್ಗ್ಯಾನಿಕ್ ಡಾಕ್ಟರ್ ಸಾಯಿಲ್ ಅವ್ರದ್ದು ಪೊಟ್ಯಾಷಿಯಮ್ನ ಹಾಕ್ತಾಯಿದ್ದೀವಿ. ಇವಾಗ DNP ಅಂತಂದು ಅದೊಂಥರ ಸುಣ್ಣದ ಪುಡಿ ಇದ್ದಂಗಿತ್ತು. ಬಟ್ ಇದು DNP ಅಂತಂದ್ರೆ ಅವ್ರದ್ದು ಆರ್ಗ್ಯಾನಿಕ್ ಅವ್ರದ್ದು ಔಷಧಿನೇ ಇದು. ಇಲ್ಲಿ ನಮ್ಮ ಮನೆಯವರು ಅಷ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಸೇಮ್ ನಮ್ಮ ಮನೆಯವರು ಹಾಕ್ತಿದ್ದಾರೆ. ಸುಣ್ಣದ ಥರನೇ ಇದೆ, ಸುಣ್ಣದ ಪುಡಿ ಆ ಥರ ಇದೆ. ನೆಕ್ಸ್ಟ್ ನಾವು ಹಾಕಿದ್ದು ಮೆಗ್ನೀಷಿಯಮ್ ಸಲ್ಫೈಟ್ ಅಂತಂದು, ಇದು ಮೆಗ್ನೀಷಿಯಮ್ ಸಲ್ಫೈಟ್ ಅದಕ್ಕೆ ಮಿಕ್ಸ್ ಮಾಡಿದ್ವಿ. ಇದು ಫೆರಸ್ಸು ಮೇಲೆ ಇದು ಒಂಥರ ಗಟ್ಟಿ ಆಗಿತ್ತು. ಅದನ್ನು ಕ್ಲೀನಾಗಿ ಒಂದು ಪುಡಿ ಮಾಡಿ ಹಾಕ್ಬೇಕು, ಯಾಕೆಂದರೆ ಅದು ಮಿಕ್ಸ್ ಆಗಲ್ಲ. ಅದಕ್ಕೆ ನಮ್ಮ ಮನೆಯವರಲ್ಲಿ ಅದನ್ನು ಪುಡಿ ಮಾಡ್ತಾ ಇದ್ರು. ಇದು ಜಿಂಕ್. ನಾವಿದೆ ಫಸ್ಟ್ ಈ ಥರ ಎಲ್ಲ ಹಾಕ್ತಾ ಇರೋದು ಗೊಬ್ಬರನ. ಅದು ತೋರಿಸಿದ್ರೆ ಅದನ್ನು ನಮಗೂ ಬೇರೆಯವ್ರ ಹೊಲ ನೋಡಿಬಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ತೆಗೆದಿರೋದಕ್ಕೆ ನಾವು ಇದನ್ನೆಲ್ಲ ಹಾಕ್ತಾ ಇರೋದು. ನೆಟ್ಟಗಿರ್ಕ ಅದನ್ನು ಪ್ಯಾಕೆಟ್. ಇದು ನ್ಯಾಚುರಲ್ ಹ್ಯೂಮಿಕ್ ಅಂತಂದು ಸಾಸಿವೆ ಕಾಳು. ಇದು ಬೋರಾನ್. ಪೊಟ್ಯಾಷಿಯಮ್. ಇದು ಪೊಟ್ಯಾಷಿಯಮ್ ಬೇರೆ ಇಂಪ್ರೂವ್ಮೆಂಟ್ಗೆ ಕೊಡ್ತಾ ಇರೋದು ಇದು. ಎಲ್ಲ ಹಾಕಾಯ್ತು. ಇವಾಗ ಎಲ್ಲ ಸಪ್ಲಿಮೆಂಟು ಹಾಕಾಯ್ತು. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಸೈಡಿಗಿರೋದನ್ನೆಲ್ಲ ಕಲ್ಲು ಥರ ಇರೋದನ್ನೆಲ್ಲ ಪುಡಿ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತಾರೆ. ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಆಗ್ಬೇಕು ಅದರಲ್ಲಿ, ಅಂದರೆ ಎಲ್ಲ ಗಿಡಕ್ಕೂ ಸಪ್ಲಿಮೆಂಟ್ ಹೋಗ್ಬೇಕಲ್ಲ. ಹಿಂಗಾಗಿ ಅಷ್ಟಕ್ಕೂ ಮಿಕ್ಸ್ ಆದಾಗ ಅದೆಲ್ಲನೂ ಎಲ್ಲದಕ್ಕೂ ಸಿಗುತ್ತೆ. ಇವಾಗೆಲ್ಲ ಮಿಕ್ಸ್ ಮಾಡಿದರು. ಇದನ್ನು ಚೀಲದಲ್ಲಿ ತುಂಬ್ತಾ ಇದ್ದಾರೆ. ಇದು ಚೀಲ 3